मौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಅಷ್ಟಮೋಧ್ಯಾಯದಲ್ಲಿ 17ನೇ ಶ್ಲೋಕ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇಃ ಪರಂಗತಃ ತಾವುಭೌ ಸುಖಮೇಧೇತೆ ಕ್ಲಿಶ್ಯಂತಿ ಅಂತರಿತಃ ಜನಃ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಹಿಂದೆ ವಿದುರ ತನ್ನ ಪರಿಸ್ಥಿತಿಯನ್ನು ಹೇಳ್ಕೋತಾರೆ. ಉಭಯತ್ರ ನನ್ನ ಮನಸ್ಸು ಎರಡು ಕಡೆನೂ ಹೋಗ್ತದೆ. ಪರಮಾತ್ಮನಲ್ಲಿ ಜಡಭೂತವಾದ ದೇಹ ಇದೆ ಅಂತ ಪ್ರತ್ಯಕ್ಷ ಹೇಳ್ತಾ ಇದೆ. ಆದರೆ ವೇದಾದಿಗಳು ಅದಕ್ಕೆ ವಿರುದ್ಧವಾಗಿ ನಿರನಿಷ್ಠೋ ನಿರವಧ್ಯ ಅಂತಲ್ಲ, ದೇವರಲ್ಲಿ ದೋಷಗಳು ಇಲ್ಲ, ಅವನು ದೋಷ ದೂರ ಗುಣಪೂರ್ಣ ಅಂತ ಹೇಳ್ತಾ ಇದೆ. ಅದರಿಂದ ಯಾವ ಪಕ್ಷವನ್ನು ಸೇರಬೇಕು ಅಂತ ನನಗೆ ಗೊಂದಲ ಆಗಿದೆ. ಅದರಿಂದ ನಾನು ಮಧ್ಯದಲ್ಲಿ ಕೂತು ಬಿಡ್ತೇನೆ ಹಾಗೆ ಅಂತ ವಿದುರ ಹೇಳ್ಕೊಂಡ. ಅದನ್ನ ಹೇಳ್ತಾ ಇದ್ದಾರೆ. ಅಸ್ತು ಮಧ್ಯಸ್ಥತ್ವಂ ತತಃ ಕಿಂ. ಆಯ್ತು, ಮಧ್ಯದಲ್ಲಿ ಕೂಡು. ಏನಾಯ್ತು ಮಧ್ಯದಲ್ಲಿ? ಅಂದ್ರೆ ಈ ಕಡೆನೂ ಇಲ್ಲ, ಈ ಪಕ್ಷ ಇಲ್ಲ, ಆ ಪಕ್ಷ ಇಲ್ಲ, ಎರಡು ಪಕ್ಷದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಟ್ರೆ ಏನ್ ತೊಂದರೆ? ಹಾಗೆ ಅಂದ್ರೆ ಅದಕ್ಕೆ ವಿದುರ ಹೇಳ್ತಾ ಇದ್ದಾರೆ, ಯಶ್ಚ ಮೂಢತಮಃ ಇತಿ. ಅಂದ್ರೆ ಲೋಕದಲ್ಲಿ ಇಬ್ಬರು ಇದ್ದಾರೆ, ಎರಡು ರೀತಿಯಾದ ಜನ. ಏನು ಗೊತ್ತಿಲ್ಲ ಒಬ್ಬರಿಗೆ, ಸರ್ವಥಾ ಬ್ರಹ್ಮಜ್ಞಾನ ಶೂನ್ಯ, ಪರಮಾತ್ಮನ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ, ಅಂಥವರು ಇದ್ದಾರೆ. ಯಶ್ಚ ಬುದ್ಧೇಹೇ ಪರಂಗತಃ. ಇನ್ನು ಕೆಲವರಿದ್ದಾರೆ, ಶಾಸ್ತ್ರಜನಿತ ಬ್ರಹ್ಮಜ್ಞಾನಸ್ಯ ಪರಭಾಗಂ ಪಾರಂ ಇತಿ. ಶಾಸ್ತ್ರ ವಿಚಾರ ಮಾಡಿ ಸಮುದ್ರದ ಆಚೆ ದಡವನ್ನು ಮುಟ್ಟಿದವರು. ಅಂದ್ರೆ ಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರು ಅಂತ ಅರ್ಥ. ಪಾರ ಅಂದ್ರೆ ಅದೇ, ಆ ತೀರವನ್ನು ಮುಟ್ಟಿದವರು ಅಂದ್ರೆ ಏನರ್ಥ? ಚೆನ್ನಾಗಿ ಬಲ್ಲವರು ಅಂತ ಅರ್ಥ. ಈ ರೀತಿ ಅವರು ಒಂದು ಏನು ತಿಳಿಯದೇ ಇದ್ದವ ಅಂತ ಕೆಲವರಿದ್ದಾರೆ, ಚೆನ್ನಾಗಿ ತಿಳ್ಕೊಂಡವರು ಅಂತ ಕೆಲವರಿದ್ದಾರೆ. ತಾವು ಬಹು ಸುಖಮೇಧೇತೆ. ಅವರಿಬ್ಬರು ಕೂಡ ಸುಖವಾಗಿ ಇದ್ದಾರೆ ಲೋಕದಲ್ಲಿ. ಯಾಕೆ? ಮನಸ್ಸಿನಲ್ಲಿ ಯಾವ ಚಿಂತೆಯೂ ಇಲ್ಲ, ಇದು ಅದು ಅಂತ ಚಿಂತೆನೇ ಇಲ್ಲ. ಮನಸ್ಸಿನಲ್ಲಿ ಅದು ಆ ಸಂಶಯ ಅಂತ ಇದೆ ನೋಡಿ, ಅದೊಂದು ನೊಣ ಇದ್ದ ಹಾಗೆ. ಉದರಲ್ಲಿ ನೊಣ ಇದ್ರೆ ಹೇಗೆ ಗಡಗಡ ಗಡ ಅಂತ ಇರ್ತದೆ, ಆ ಥರ ಒಂದು ಸಂಕಟ ಇರ್ತದೆ ಮನಸ್ಸಿನಲ್ಲಿ ಈ ಸಂಶಯ ಇದ್ದು ಬಿಟ್ರೆ. ಅದರಿಂದ ಕ್ಲಿಶ್ಯಂತಿ ಅಂತರಿತಃ ಜನಃ. ಮಧ್ಯದಲ್ಲಿ ಇರುವ ಜನರು ದುಃಖವನ್ನ ಪಡ್ತಾರೆ ಹಾಗೆ ಅಂತ ಅರ್ಥ. ನಾನು ಆ ಕ್ಯಾಟಗರಿಯಲ್ಲಿ ಸೇರಿದ್ದೇನೆ ಹಾಗೆ ಅಂತ ವಿದುರ ಹೇಳ್ಕೊತಾರೆ. ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪ್ಯನಾತ್ಮನಃ ತಾಂ ಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾಣುದೇ. ಅದರಿಂದ ಈ ಒಂದು ಸಂಶಯ ನನಗೆ ಪರಿಹಾರ ಆಗಬೇಕು. ಮಧ್ಯದಲ್ಲಿ ಕೂಡ್ಲಿಕ್ಕೆ ಸರಿ ಹೋಗೋದಿಲ್ಲ, ಯಾಕಂದ್ರೆ ಅವರಿಗೆ ಸುಖ ಇಲ್ಲ, ಮಧ್ಯದಲ್ಲಿ ಇದ್ದವರಿಗೆ ದುಃಖ. ಅದರಿಂದ ಆ ಸಂಶಯವನ್ನು ನೀವು ಪರಿಹಾರ ಮಾಡಬೇಕು ಅಂತ ಮೈತ್ರೇಯರಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಮಮ ನ ಪುನಃ ಯುಷ್ಮದ್ ಉಪದೇಶ ಅಪೇಕ್ಷಾ ಸಾಯಂ ಭಗವತೋ ಮಾಯಾ ಪುನರ್ ಪೂರ್ವತನ ಯುಷ್ಮದ್ ಉಪದೇಶ ವಿಮರ್ಶೇನ ಮಯೈವ ನಿರಾಕರ್ತುಂ ಶಕ್ಯತ್ವಾದಿತ್ಯಾಶಯೇನ.
ಅದರಿಂದ ನೀವು ಹಿಂದೆ ಹೇಳಿದಿರಿ, ಅದೇ ಭಗವಂತನ ಮಹಿಮೆ. ದುಃಖ ಪಡುವ ಜೀವರ ನಿಯಾಮಕನಾಗಿ ಪರಮಾತ್ಮ ಇದ್ದರೂ ಕೂಡ ದೇವರಿಗೆ ದುಃಖಾದಿಗಳು ಇರೋದಿಲ್ಲ. ಇದೇ ದೇವರ ಮಹಿಮೆ ಅಂತ ನೀವು ಹೇಳಿದಿರಿ. ಅದನ್ನೇ ಇನ್ನು ವಿವರಿಸಬೇಕು ಅಂತ ಪ್ರಾರ್ಥನೆ ನೋಡಿ. ಅಥಾಭಾವಂತಿ ಯದ್ಯಪೇವಂ ಸಂಶಯ ಅಥಾಪಿ, ಆದರೂ ನನಗೆ ಆ ಸಂಶಯ ಹೇಳಿದಿರಿ, ಈಶ್ವರನ ಹೇಳಿದಿರಿ, ಆದರೂ ಕೂಡ ಸಂಶಯ. ಈಶ್ವರಾವತಾರೇ ಪ್ರತ್ಯಕ್ಷ ಪ್ರತೀತಿ ವಿಷಯಸ್ಯ ಅಪಿ ದೇಹಸ್ಯ ಸಕಾಶಾತ್ ಅರ್ಥಾಭಾವಂ ಈಶ್ವರಸ್ಯ ಪುರುಷಾರ್ಥ ಅಭಾವಂ ಉಪಲಕ್ಷಣೀಯ. ದೇವರಿಗೆ ಯಾವುದೂ ಇಲ್ಲ. ಈ ಅವತಾರಗಳನ್ನ ತಾಳುವುದರಿಂದಾಗಲಿ, ಜಗತ್ತನ್ನ ಇತ್ಯಾದಿ ವ್ಯಾಪಾರಗಳನ್ನ ಮಾಡುವುದರಿಂದಾಗಲಿ ಯಾವುದೂ ಪುರುಷಾರ್ಥ ಇಲ್ಲ. ಆದರೂ ಕೂಡ ಕಣ್ಣಿಗೆ ಕಂಡಂತೆ ಜಡಭೂತ ಅಂದ್ರೆ ಜಡದೇಹ ಇದೆ ಹಾಗೆ ಬರ್ತಾ ಇದೆ. ಭ್ರಾಂತ್ಯಾದಿ ರೂಪ ಸಂಸಾರ ಕಾರಣ ಅಭಾವಂ ಚ. ಅದರಿಂದ ಅಂಥ ಒಂದು ಕಡೆ ಪ್ರತ್ಯಕ್ಷದಿಂದ ಹಿಂಗೆ ತಿಳಿದು ಬರುತ್ತದೆ, ಇನ್ನೊಂದು ಕಡೆ ನೀವು ಮಾಡಿದ ಉಪದೇಶದಂತೆ ಇದೆಲ್ಲವೂ ಪರಮಾತ್ಮನ ಇಚ್ಛೆಯಿಂದ ಆಗತಕ್ಕದ್ದು, ಪರಮಾತ್ಮನ ಮಹಿಮೆ ಇದು, ಹಾಗೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದರಿಂದ ದೇವರಿಗೆ ಭ್ರಾಂತಿ ಮುಂತಾದ ಯಾವುದೂ ಇಲ್ಲ. ಅದರಿಂದ ದೇವರಿಗೆ ಈ ಜಗತ್ತಿನಿಂದಾಗಲಿ ಅವತಾರಗಳಿಂದ ಆಗಲಿ ಯಾವ ಪ್ರಯೋಜನವೂ ಇಲ್ಲ. ಜಗತ್ತಿಗೆ ಪ್ರಯೋಜನ ಇದೆ, ಪರಮಾತ್ಮನ ಅವತಾರಗಳಿಂದ ಜಗತ್ತಿಗೆ ಪ್ರಯೋಜನ ಇದೆ, ಬ್ರಹ್ಮಾದಿ ದೇವತೆಗಳಿಗೆ ಪ್ರಯೋಜನ ಇದೆ, ಆದರೆ ಪರಮಾತ್ಮನಿಗೆ ಪ್ರಯೋಜನ ಇಲ್ಲ. ಯುಷ್ಮಚ್ಚರಣ ಸೇವೆಯ ಯುಷ್ಮಚ್ಚರಣ ಸೇವಾಲಬ್ಧ ಯುಷ್ಮದ್ ಉಪದೇಶಾರ್ಥ ಪರ್ಯಾಲೋಚನೇನ ವಿನಿಶ್ಚಿತ್ಯ ಇದಮಿತ್ತಂ ಏವ ಇತಿ ಅವಧಾರ್ಯ ತಾಮಪಿ ಜಾತ್ಯಾ ಪ್ರಬಲಾಮುಕ್ತ ಪ್ರತ್ಯಕ್ಷ ಪ್ರತೀತಮಪಿ ಪರಾನುದೇ. ಅದರಿಂದ ಈ ನಿಮ್ಮ ಉಪದೇಶವನ್ನ ಮತ್ತೆ ನಾನು ವಿಚಾರ ಮಾಡಿ ಅದನ್ನ ನಾನು ನಿಮ್ಮ ಪಾದ ಸೇವೆ ಮಾಡಿ ಬಂದಿರುವ ಉಪದೇಶ ಅದು. ಸೇವಾಲಬ್ಧ ಯುಷ್ಮದ್ ಉಪದೇಶಾರ್ಥ ಪರ್ಯಾಲೋಚನೇನ, ಅದನ್ನ ಮತ್ತೆ ಮತ್ತೆ ನಾನು ವಿಚಾರ ಮಾಡಬೇಕು. ನೀವು ಮಾಡಿದ ಉಪದೇಶವನ್ನ ಮತ್ತೆ ಮತ್ತೆ ಅದನ್ನ ಮೆಲುಕಾಕಿ ವಿನಿಶ್ಚಿತ್ಯ ತೀರ್ಮಾನ ಮಾಡಿ, ಹೀಗೆ ಪರಮಾತ್ಮ ಅಂದ್ರೆ ಹೀಗೆ ಹಾಗೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕು. ಅದರಿಂದ ಅದರ ಎಫೆಕ್ಟ್ ಏನೋ, ಪ್ರತ್ಯಕ್ಷದಿಂದ ನನಗೇನು ಜಡದೇಹ ಮುಂತಾದ ದೋಷಗಳು ಕಂಡು ಬರ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ಪರಿಹಾರ ಮಾಡ್ಕೋಬೇಕು. ಅದು ಭ್ರಾಂತಿ, ಪ್ರತ್ಯಕ್ಷವಾಗಿ ನಾನು ಕಂಡದ್ದು ಭ್ರಾಂತಿಯೇ ಅದು, ಹಾಗೆ ಅಂತ ತೀರ್ಮಾನ ಮಾಡಬೇಕು. ನೋಡಿ, ವೇದಗಳು ಮತ್ತು ಪ್ರತ್ಯಕ್ಷ ಎರಡಕ್ಕೂ ವಿರೋಧ ಬರ್ತದೆ. ಪರಮಾತ್ಮನಿಗೆ ಜಡದೇಹ ಇದೆಯೋ ಅಲ್ಲವೋ? ವಿದುರ ಹೇಳ್ತಾನೆ ಪ್ರತ್ಯಕ್ಷವಾಗಿ ನಾನು ಕಾಣ್ತಾ ಇದ್ದಾನೆ, ಅರ್ಜುನಾದಿಗಳು ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ, ಅದರಿಂದ ದೇವರಿಗೆ ಜಡದೇಹ ಇದೆ ಹಾಗೆ ಅಂತ. ಆದರೆ ಶಾಸ್ತ್ರ ಹೇಳ್ತಾ ಇದೆ ಬೇರೆ ರೀತಿಯಾಗಿ, ನಿರನಿಷ್ಠೋ ನಿರವಧ್ಯ ಹಾಗೆ ಅಂತ. ದೇವರಿಗೆ ಅನಿಷ್ಟ ಅಂತದ್ದು ಯಾವುದೂ ಇಲ್ಲ, ದೋಷ ಅಂತ ಯಾವುದೂ ಇಲ್ಲ ಹಾಗೆ ಅಂತ. ಅದರಿಂದ ಏನ್ ಮಾಡಬೇಕು ಹಾಗೆಂದ್ರೆ, ಯಾವುದು ಬಲಿಷ್ಠ ಇದರಲ್ಲಿ ಹಾಗೆಂದ್ರೆ, ಸಾಮಾನ್ಯವಾಗಿ ಪ್ರತ್ಯಕ್ಷ ಬಲಿಷ್ಠ. ಕಣ್ಣಿಗೆ ಕಾಣುವ ಪದಾರ್ಥದಲ್ಲಿ ಬಲಿಷ್ಠ ಯಾವುದು ಹಾಗೆಂದ್ರೆ, ನಾವು ನೀನೆ ನೋಡಿದೀವಿ ನೋಡಿ, ಯಾರೋ ಒಬ್ರು ಹೇಳಿದರೆ ಅಗ್ನಿ ಸುಡೋದಿಲ್ಲ ಹಾಗೆ ಅಂತ. ಎರಡು ಕಪಾಲಕ್ಕೆ ಹೊಡಿತೀವಿ ನಾವು ಬೇಕಾದ್ರೆ, ಅಗ್ನಿ ಯಾಕೆ ಸುಡೋದಿಲ್ರಿ, ಸುಡುತ್ತೆ ಹಾಗೆ ಅಂತ. ಪ್ರತ್ಯಕ್ಷ ಸಿದ್ಧ. ಅದನ್ನ ಬೇರೆಯವರು ವಾಕ್ಯ ಮೂಲಕ ನಾವು ತಿಳಿತೀವಿ. ಬೇರೆಯವರು ಹೇಳ್ತಾರೆ ಅಗ್ನಿ ಸುಡೋದಿಲ್ಲ ಅಂತ ಹೇಳಿದ್ರು ಕೂಡ ನಾವು ನಂಬಲಿಕ್ಕೆ ತಯಾರಿಲ್ಲ. ಅದರಿಂದ ಕಣ್ಣಿಗೆ ಕಾಣುವ ಪದಾರ್ಥದ ಪ್ರಮಾಣ ವಿಷಯದಲ್ಲಿ ಬಲಿಷ್ಠವಾದದ್ದು ಯಾವುದು? ಪ್ರತ್ಯಕ್ಷ. ಆದರೆ ಪರಮಾತ್ಮ ಅವನ ಅವ್ಯಕ್ತ, ಕಣ್ಣಿಗೆ ಕಾಣುವವನಲ್ಲ ಅವನು. ಅದರಿಂದ ಪರಮಾತ್ಮನ ವಿಚಾರವನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಆಗಮ ಒಂದೇ ನಮಗೆ ಮೂಲ. ಆಗಮದಲ್ಲಿ ಏನು ಹೇಳ್ತಾರೋ ಅದನ್ನ ಇಟ್ಕೊಂಡೇ ನಾವು ತೀರ್ಮಾನ ಮಾಡಬೇಕು. ಈ ರೀತಿಯಾಗಿ ನಾನು ವಿಚಾರ ಮಾಡಿ ನಿಮ್ಮ ಉಪದೇಶದಿಂದ ನನ್ನ ಪ್ರತ್ಯಕ್ಷ ಅದು ಭ್ರಾಂತಿ ಅಂತ ನಾನು ತೀರ್ಮಾನ ಮಾಡಬೇಕು ಹಾಗೆ ಅಂತ. ಇದು ಒಟ್ಟು ಈ ಶ್ಲೋಕದ, ಆಗಲೇ ನನ್ನ ಸಂಶಯ ಪರಿಹಾರ ಆಗ್ತದೆ ಹಾಗೆ ಅಂತ. ಸತ್ಯಂ ಭಗವದವತಾರೇಶು ಜಡದೇಹತ್ವಾದಿಕಂ ಲೋಕಾನಾಂ ಪ್ರತ್ಯಕ್ಷತಃ ಏವ ಪ್ರತೀಯತೆ. ಹೌದು, ಭಗವಂತನ ಅವತಾರಗಳಲ್ಲಿ ಪರಮಾತ್ಮನಿಗೆ ಜಡದೇಹ ಇದ್ದಂತೆ ಕಾಣಿಸ್ತದೆ. ಅಲ್ಲಿ ನೋಡಿ,
ಭೀಷ್ಮಾಚಾರ್ಯರು ಯುದ್ಧ ಮಾಡಿದಾಗ ಕೃಷ್ಣನ ಚರ್ಮ ಸೀಳಿ ರಕ್ತ ಬಂತಂತೆ. ಜಡದೇಹ ಇದ್ದಂತೆ ಕಾಣಿಸ್ತದೆ, ಆ ರೀತಿಯಾಗಿ ದೇವರು ನಾಟಕ ಮಾಡ್ತಾನೆ. ಇನ್ನು ಮಧುರಾಪಟ್ಟಣಕ್ಕೆ ಬರುವಾಗ ತಾನು ಹೇರ್ ಕಟ್, ಕೂದಲು ಕತ್ತರಿಸಿಕೊಂಡ ಅಂತ. ದೇವರಿಗೂ ದೇವರ ಕೂದಲಿಗೂ ವ್ಯತ್ಯಾಸ ಇಲ್ಲ. ಆದರೂ ಕೂಡ ಆ ಕ್ಷಣದಲ್ಲಿ ಪ್ರಾಕೃತವಾದ ಕೂದಲುಗಳನ್ನು ಸೃಷ್ಟಿ ಮಾಡಿ ಕ್ಷೌರ ಕಾರ್ಯ ಮಾಡಿಕೊಂಡ ಅಂತ ಇದೆ. ಇದರಿಂದ ಅವತಾರಗಳಲ್ಲಿ ಪ್ರತ್ಯಕ್ಷ ಶರೀರದಂತೆ ನಮಗೆ ಅನೇಕ ಕಡೆ ಭ್ರಾಂತಿಯನ್ನು ಉಂಟು ಮಾಡುವ ಪ್ರಸಂಗ ಇದೆ. ಅದರಿಂದ ಅದು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಲೋಕದಲ್ಲಿ ಜನ ಕಾಣ್ತಾರೆ, ಹಾಗೆ ಕಾಣ್ತಾರೆ. ಜನರು ಕಂಡದ್ದು ಹಾಗೆ, ಅದು ಪ್ರತ್ಯಕ್ಷವಾಗಿ ಕಂಡದ್ದು. ತಥಾಪಿ ನ ತತ್ ಸತ್ಯಂ, ಆದರೂ ಕೂಡ ಅದೇನಲ್ಲ, ಸತ್ಯ ಅಲ್ಲ. ನೋಡಿ, ಇದೇ ದೊಡ್ಡ ಚರ್ಚೆ. ನಾವು ಕಾಣೋದ್ರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಅದು ತುಂಬಾ ಗೊಂದಲವಾದ ಒಂದು ವಿಚಾರ. ಯಾಕೆಂದ್ರೆ ಬೇರೆ ಬೇರೆ ಮತಾಚಾರ್ಯರು, ಅದ್ವೈತ ಮತಾಚಾರ್ಯರು, ಶ್ರೀಭಾಷ್ಯದವರು, ವಿಶಿಷ್ಟಾದ್ವೈತ ಮತದವರು, ದ್ವೈತ ಮತದವರು, ಇಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿದೆ. ಯಾವುದು ಸತ್ಯ ಯಾವುದು ಸುಳ್ಳು. ಮಾಯಾವಾದಿಗಳು ಎಲ್ಲ ಸುಳ್ಳು ಅಂತ ಹೇಳ್ಬಿಡ್ತಾರೆ, ಬ್ರಹ್ಮನನ್ನ ಬಿಟ್ಟು ಎಲ್ಲವೂ ಸುಳ್ಳು. ಹಾಗೆ ರೀತಿಯಾಗಿ ಇರುವಾಗ ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ಭ್ರಾಂತಿ, ಸುಳ್ಳು ಅಂದ್ರೆ ಏನು ಭ್ರಾಂತಿ ಅಂತ ಅದನ್ನು ತೀರ್ಮಾನ ಮಾಡೋದು ತುಂಬಾ ಕಷ್ಟ ಇದೆ. ಅದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ದೇವರು ಪ್ರತ್ಯಕ್ಷವಾಗಿ ತಾನು ತೋರ್ತಾ ಇದ್ದಾನೆ, ತನ್ನ ಶರೀರ ಚುಚ್ಚಿ ರಕ್ತ ಬರುವಂತೆ, ಅರ್ಜುನ ಶವಕ್ರಿಯೆ ಮಾಡುವಂತೆ, ಇದೆಲ್ಲ ಕಂಡು ಬರುವಾಗ ಜನರಿಗೆ ಮೋಹ ಆಗ್ತದೆ. ನೋಡಿ, ಜನರಿಗೆ ಭ್ರಾಂತಿ ಬರುತ್ತದೆ. ಅವರು ದೇವರಿಗೂ ಕೂಡ ಜಡದೇಹ ಇದೆ ಹಾಗೆ. ಇಲ್ಲದಿದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ. ಕಣ್ಣಾರೆ ಕಂಡ ಜನ ಇದ್ದಾರೆ, ಅದು ಇಲ್ಲ ಅಂತ ನಾವು ಬೇಕಾದ್ರೆ ಕಂಡಿಲ್ಲ. ಬಾಣ ಬಿಟ್ಟ ಭೀಷ್ಮರೇ ಕಂಡಿದ್ದಾರೆ ನೋಡಿ, ಕೃಷ್ಣನ ಮೈಯಿಂದ ರಕ್ತ ಬಂತು ಹಾಗೆ ಅಂತ. ಅದೇ ತರ ವಿದುರನು ಅಷ್ಟೇ, ಸಂಜಯನು ಅಷ್ಟೇ. ತಥಾಪಿ ನ ತತ್ ಸತ್ಯಂ, ಆದರೂ ಕೂಡ ಅದು ಸತ್ಯ ಅಲ್ಲ. ಯಾಕೆ? ಉಪಜೀವ್ಯ ಆಗಮಾರ್ಥ ಸಂಗ್ರಾಹಕ ಯುಷ್ಮದ್ ವಚನಾರ್ಥ ಪರ್ಯಾಲೋಚನೆಯ ವಿರುದ್ಧತ್ವ. ಅದನ್ನೇ ಹೇಳಿದ್ದು. ಉಪಜೀವ್ಯ ಉಪಜೀವಕ ಹಾಗೆ ಅಂತ ಎರಡಿದೆ. ಯಾವುದನ್ನ ಆಶ್ರಯಿಸಿ ನಾವೊಂದು ವಿಚಾರವನ್ನ ತಿಳ್ಕೋಬೇಕೋ, ಆ ಆಶ್ರಯ ಮಾಡಿದ ಪದಾರ್ಥಕ್ಕೆ ವಿರುದ್ಧವಾಗಿ ನಾವು ಮಾತಾಡಬಾರ್ದು. ಉದಾಹರಣೆಗೆ ಒಂದು ತಂದೆ ಮಗ ಅಂತ ಇಟ್ಕೊಳ್ಳೋಣ. ತಂದೆಯನ್ನ ಆಶ್ರಯಿಸಿ ಮಗ ಇರ್ತಾನೆ ಆರಂಭದಲ್ಲಿ ಹಾಗೆ. ಅಂದ್ರೆ ಮಗ ಸಣ್ಣವನಾಗಿರುವಾಗ ತಂದೆಯನ್ನ ಆಶ್ರಯಿಸಿ ಮಗ ಇರ್ತಾನೆ. ಯಾರು ಉಪಜೀವ್ಯ ಯಾರು ಉಪಜೀವಕ? ತಂದೆ ಮಗ ಉಪಜೀವಕ ಹಾಗೆ. ಯಾಕೆ? ತಂದೆಯನ್ನು ಆಶ್ರಯಿಸಿ ಮಗ ಇದ್ದಾನೆ. ಆಶ್ರಯಿಸಿದವರು ಅಂದ್ರೆ ಮಗನಾದವ ತಂದೆಯ ವಿರೋಧ ಮಾಡಬಾರದು. ಉಪಜೀವಕರಾದವರು ಉಪಜೀವ್ಯದ ವಿರೋಧ ಮಾಡಬಾರದು. ಪರಮಾತ್ಮನ ವಿಚಾರದಲ್ಲಿ ಅದು ವೇದ, ಅದು ಉಪಜೀವ್ಯ. ವೇದಕ್ಕೆ ತಕ್ಕಂತೆ ಈ ಮೈತ್ರೇಯರ ಮಾತು ಇದೆ, ಅದರಿಂದ ಅದು ಉಪಜೀವ್ಯ. ಅದನ್ನು ಆರಿಸಿ ಉಪಜೀವಕವಾದ ಪ್ರತ್ಯಕ್ಷ. ಯಾಕಂದ್ರೆ ಪರಮಾತ್ಮನ ವಿಚಾರ ಅಂತ ಬಂದಾಗ ಪ್ರತ್ಯಕ್ಷ ಅದು ಹೇಳಿದ್ದನ್ನೇ ಕೇಳಬೇಕು. ಕಣ್ಣಿಗೆ ಕಣ್ಣನ್ನ ಅದು ಒಪ್ಪಬಾರದು. ಅದರಿಂದ ಪ್ರತ್ಯಕ್ಷ ಏನಾಯ್ತು? ಉಪಜೀವಕ ಆಯ್ತು. ಇದನ್ನು ಅವಲಂಬಿಸಿ ಇದೆ ಪ್ರತ್ಯಕ್ಷ. ಅದರಿಂದ ವೇದಕ್ಕೆ ವಿರುದ್ಧ ಬಂತಂದ್ರೆ ಪ್ರತ್ಯಕ್ಷವನ್ನಿಟ್ಟು ಅದಕ್ಕೆ ಬೇರೆ ಅರ್ಥ ಮಾಡಬೇಕು ಹೊರತು ವೇದಕ್ಕೆ ವಿರುದ್ಧವಾಗಿ ನಾವು ವ್ಯಾಖ್ಯಾನ ಮಾಡಬಾರದು ಅಂತ ಒಟ್ಟು ವಿವರಣ ಅಭಿಪ್ರಾಯ. ದೇವಕ್ಯಾಂ ದೇವರೂಪಿಣ್ಯ ವಿಷ್ಣು ಸರ್ವಗುಹಾಶಯ ಆವಿರಾಸೀತ್ಯಾದ್ಯಾಗಮೇ ಕೃಷ್ಣಸ್ಯ ನಿರನಿಷ್ಠೋ ನಿರ್ದ್ಯಃ ಇತ್ಯಾದಿ ಆಗೋಕ್ತಂ ವಿಷ್ಣು ನಿಶ್ಚಿತ್ಯ ಕೃಷ್ಣೇ ದೋಷಗ್ರಾಹಿತ್ಯಕ್ಷಂ ವಿಷ್ಣು ದೋಷಗ್ರಾಹೀತಿ ವಕ್ತವ್ಯಂ. ಅದರಿಂದ ವೇದಗಳು ಹೇಳ್ತಾ ಇದೆ, ಪರಮಾತ್ಮ ವಿಷ್ಣು ಸರ್ವಗುಹಾಶಯ, ಅವನೇ ಕೃಷ್ಣನ ದೇವಕಿಯಲ್ಲಿ ಹೇಳ್ತಾ ಇದೆ. ಅದೇ ತರ ನಿರನಿಷ್ಠ ನಿರಬದ್ಧ, ದೇವರಿಗೆ ಅನಿಷ್ಠಾಂಬಾಧೆ ದೋಷಾಂಬಾಧೆ ಯಾವುದಿಲ್ಲ. ಹಾಗೆ ರೀತಿ ಇರುವಾಗ ಅವನಿಗೆ ಜಡಭೂತವಾದ ದೇಹ ಬಂತು, ರಕ್ತ ಬಂತು, ಮತ್ತಂತು ಒಪ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದಕ್ಕೆ ವಿರೋಧ ಬರುತ್ತೆ. ಅಂದ್ರೆ
ಬರೀ ವೇದಕ್ಕೆ ವಿರೋಧ ಬರ ಅಂತ ಅಷ್ಟೇ ಅಲ್ಲ, ಉಪಜೀವ್ಯ ವಿರೋಧ ಬರ್ತದೆ. ಯಾವುದನ್ನ ಆಶ್ರಯಿಸಿ ನಾವು ಜ್ಞಾನವನ್ನ ಪಡಿತೀವಿ ಅದಕ್ಕೆ ವಿರೋಧ, ಅದಕ್ಕೆ ವಿರೋಧವಾಗಿ ಜ್ಞಾನ ಬಂತು ಅಂದ್ರೆ ಆ ಜ್ಞಾನವನ್ನ ಬಿಡ್ಬೇಕು. ಅದು ಸರಿಯಾದ ಜ್ಞಾನ ಅಲ್ಲ, ಶಾಂತಿ ಅಂತ ತಿಳಿಬೇಕು. ಅನ್ಯಥಾ ಚಿದಯಂ ದೋಷಿ ಸ್ಯಾನ್ ವಿಷ್ಣು ದೋಷಿ ಇತಿ. ಅತಃ ನಿರನಿಶ್ಚಿತ್ಯಾದಿ ಸೂಕ್ತ ಪ್ರತ್ಯಕ್ಷ ಉಪಜೀವ್ಯತ್ವಂ ಸಾಯಂ ಭಗವತಃ ಮಾಯಾ ಇತಿ ಯುಷ್ಮದ್ವಚಸ್ಯ ತದರ್ಥಾನುವಾದ. ಅದರಿಂದ ಮತ್ತೆ ಏನಂತ ವ್ಯಾಖ್ಯಾನ ಮಾಡಬೇಕು, ಇದನ್ನ ಏನಂತ ಮಾಡಬೇಕು ಅಂದ್ರೆ ದೇವರ ಮಾಯೆ ಇಲ್ಲ, ದೇವರ ಇಚ್ಛೆಯಿಂದ ಆದದ್ದು. ಇಚ್ಛೆ ಬಂತು, ಒಂದು ಪ್ರಾಕೃತವಾದ ಕೂದಲುಗಳನ್ನ ಸೃಷ್ಟಿ ಮಾಡಿದ, ಅದನ್ನ ಕ್ಷೌರ ಮಾಡುವವರು ಹೇರ್ ಕಟ್ ಮಾಡಿ ಹೋದ್ರು. ಹೀಗೆ ನಾವು ತಿಳ್ಕೋಬೇಕು. ಅದೇ ದೇವರು ಬಿಟ್ಟ ಹಾಗೆ ಪ್ರಾಕೃತ ಒಂದು ಶರೀರವನ್ನ ಆ ಕಾಲದಲ್ಲಿ ನಿರ್ಮಾಣ ಮಾಡಿ ಹೋದ, ಅದನ್ನ ಅರ್ಜುನ ಮಾಡಿದ ಹೊರತು ಪರಮಾತ್ಮನದ್ದೇ ಶರೀರ. ಯಾಕೆ ಇಷ್ಟು ಜನರನ್ನ ಸೃಷ್ಟಿ ಮಾಡಿದ, ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವನಿಗೆ ದೇವರಿಗೆ ತನ್ನಂತೆ ಒಂದು ಡೂಪ್ಲಿಕೇಟ್ ಮಾಡೆಲ್ ಮಾಡಿ ಬರವ ಆಗ್ತದೆ. ಆದ್ರೆ ಅದು ಡೂಪ್ಲಿಕೇಟ್ ಅಂತ ಜನರಿಗೆ ವಿರೋಧಿಲ್ಲ. ಪ್ರತ್ಯಕ್ಷವಾಗಿ ಕಂಡದನ್ನ ನಿಜ ಅಂತ ನೀವು ಮಾಯಾಜಾಲ ಮಾಡ್ತಾರೆ ನೋಡಿ, ಈಗ ಹಿಂಗೆ ಕೈ ತಿರುಗಿಸ್ತಾರೆ, 100 ರೂಪಾಯಿ ನೋಟು ಬರ್ತದೆ. ಹಾಗೆ ಇದ್ದದ್ದೇ ಅದು ಬಂತದು, ನಮಗೆ ಕಾಣಿಸೋದಿಲ್ಲ. ಮೊದಲು ಗುಪ್ತವಾಗಿತ್ತು, ಆಮೇಲೆ ಕಂಡಿತ್ತು. ಅದೇ ತರ ಪರಮಾತ್ಮ ಆ ಕ್ಷಣದಲ್ಲಿ ಅದನ್ನ ಸೃಷ್ಟಿ ಮಾಡಿ ತೋರಿಸಿದ ಅಂತ ಇಟ್ಕೋಬೇಕೇ ಹೊರತು ದೇವರಿಗೆ ಅದನ್ನ ನಾವು ಮಾಡಬಾರದು. ದೇವರನ್ನ ತಿಳಿಸಿಕೊಳ್ಳುವುದು ವೇದಗಳು ಏನ್ ಹೇಳ್ತಿದೆ, ನಿರ್ದ್ಯ, ದೇವರಲ್ಲಿ ಅನಿಷ್ಟಾಗಳು ಇಲ್ಲ, ದೋಷಾದಿಗಳು ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಪ್ರತಿದೇಹೇ ಆಲೋಚನಾ. ನೀವೇನು ಮೈತ್ರೇಯರು ನೀವೇನು ಹೇಳ್ತಾ ಇದ್ದೀರಿ, ಇದು ವೇದಕ್ಕೆ ಸಮ್ಮತವಾದದ್ದೇ. ವೇದದ ವ್ಯಾಖ್ಯಾನವನ್ನೇ ಮಾತೇ. ಅದರಿಂದ ಅವಲಂಬಿಸಿ ನಾನು ಪ್ರತ್ಯಕ್ಷವನ್ನು ನಾನು ಬಿಡಬೇಕು, ಆಗಲೇ ಈ ಸಂಸಾರ. ತಸ್ಮಾನ ಸ್ವಾರ್ಥ ಸಾಧಕ ಮೂಲ ಸಂಶಯ ಇತಿ ಹೇಳಿ ಒಂದಿಂದು. ಯತ್ಸೇವಯಾ ಭಗವತಃ ಕೂಟಸ್ಥಸ್ಯ ಮಧುಃ ರತಿರಾಸೋ ತೀವ್ರಃ ಪಾದ್ಯೋರ್ ವ್ಯಸನಾತ್ಮನಃ ಹರಿಚರಣಾರವಿಂದ ಪುರುಷ ಹೇವಾತ್ ಅಭ್ಯರ್ಥನೀಯ ಅಸ್ಮಚಯ ಇತ್ಯರ್ಥ. ಅಯ್ಯೋ, ಹಿಂದೆ ಒಂದು ಪದವನ್ನು ಬಿದುರ ಹೇಳಿದ್ರು, ನಿಮ್ಮ ಪಾದ ಸೇವೆಯನ್ನು ಮಾಡಿ ಪಡೆದ ಜ್ಞಾನ ಇದು ಹಾಗೆ ಅಂತ. ಅದಕ್ಕೆ ಆಕ್ಷೇಪ ಇಲ್ಲ, ಅಲ್ಲ, ದೇವರ ಪಾದ ಸೇವೆ ಮಾಡಬೇಕು, ಮೈತ್ರಿ ಇಟ್ಕೊಂಡು ಏನ್ ಮಾಡ್ತೀರಿ ಹಾಗೆ ಅಂತ ಒಂದು ಪ್ರಶ್ನೆ ಬಂದರೆ ಉತ್ತರ ಇದ್ದಾರೆ, ಯದ್ ಸೇವೆಯ ಹಾಗೆಂತ ಯುಷ್ಮಾಕಂ ಸೇವೆಯ ಮಧ್ಯ ನಿಮ್ಮ ಅಂದ್ರೆ ಮೈತ್ರೇಯರ ಒಂದು ಪಾದ ಸೇವನೆಯಿಂದ, ಅಂದ್ರೆ ಜ್ಞಾನಿಗಳ ಗುರುಗಳ ಪಾದ ಸೇವನೆಯಿಂದ ನೋಡಿ ಲಕ್ಷಣೆಯ ಅಧ್ಯಾತ್ಮ ಗತಂ ಅಧ್ಯಾದಿ ಅರೋಗ್ಯ ತೀವ್ರ ರಾಸ. ಮಧ್ವಾದಿ ಮಧುವಾದ ಎಲ್ಲಾ ದೇವರು ಕೂಡ ಸಮಾತ್ಮ ಶ್ರೀಹರಿ ಅಂತ, ಅದರಿಂದ ಮಧುದ್ವಿಷ ಅಂತ ಹಾಕಿದ್ದಾರೆ. ಅದಯೋ ತೀವ್ರ ಅಂತ ಮಧುದ್ವಿಷನಾದ ಆತ್ಮನ ಪಾದದಲ್ಲಿ ನಮಗೆ ಪ್ರತಿ ಬರಬೇಕು ಅಂದ್ರೆ ಏನ್ ಬೇಕು? ನಿಮ್ಮ ಪಾದ ಸೇವೆಯನ್ನು ಮಾಡಬೇಕು. ನಿಮ್ಮ ಪಾದ ಸೇವೆ ಅಂದ್ರೆ ಗುರುಗಳ ಪಾದ ಸೇವೆಯನ್ನು ಮಾಡಿದ್ರೆ ಪರಮಾತ್ಮನ ಪಾದಾರವಿಂದದಲ್ಲಿ ನಮಗೆ ಭಕ್ತಿ ಬೆಳೀತದೆ. ಭಕ್ತಿ ಲಕ್ಷಣ ಉತ್ಸವ ವ್ಯಸನಂ. ಅಂಥ ಭಕ್ತಿ ಸಂಸಾರ ಮರ್ದಯತಿ, ನಾಶಯತಿ. ಅದು ಸಂಸಾರವನ್ನ, ಗುರುಭಕ್ತಿ ಎಷ್ಟು ಚೆನ್ನಾಗಿ ನಮಗೆ ದಾಸರು ಹೇಳಿಕೊಟ್ಬಿಟ್ಟಿದ್ದಾರೆ ನೋಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಈ ಒಂದು ಪದದ ವ್ಯಾಖ್ಯಾನವೇ ಆ ಪದದಲ್ಲಿ ಬಂದಿದೆ, ದಾಸರ ಪದದಲ್ಲಿ. ಅದರಿಂದ ನಮ್ಮ ದುಃಖ ಪರಿಹಾರ ಆಗಬೇಕಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಬೇಕು. ಆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂದ್ರೆ ಗುರುಗಳಲ್ಲಿ ವಿಶೇಷವಾದ
ಭಕ್ತಿ ಮಾಡಬೇಕು ಹಾಗೆ ಅಂತ. ತಥಾಚ ಯುಷ್ಮಚ್ಚರಣ ಸೇವಾ ಹರಿಚರಣ ಸೇವಾ ಸಾಧಿಕಾ ಇತಿ ಭಾವ. ಅದರಿಂದ ನಿಮ್ಮ ಪಾದ ಸೇವೆ ಮಾಡಿದರೆ ಅದರಿಂದ ನನಗೆ ಪರಮಾತ್ಮನ ಪಾದ ಸೇವೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತದೆ, ಬೈಪಾಸ್ ಮಾಡಿ ಹೋಗಬಾರದು ಅಂತ ಗೊತ್ತು. ದುರಾಪಾಹ್ಯಲ್ಪ ತಪಸಃ ಸೇವಾ ವೈಕುಂಠಮಸು ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನಃ. ಹಂಗಿರುವಾಗ ಗುರುಗಳ ಸೇವೆ ಮಾಡಿದರೆ ಪರಮಾತ್ಮನ ಸೇವೆ ಆಗುತ್ತದೆ ಹಾಗೆ ಅಂತ ಹೇಳಿದರೆ, ಯಾಕೆ ಎಲ್ಲರಿಗೂ ಕೂಡ ಸಂಸಾರದಿಂದ ಮುಕ್ತಿ ಆಗೋದಿಲ್ಲ? ಕೆಲವರು ಯಾಕೆ ಸಂಸಾರದಲ್ಲೇ ಇರ್ತಾರೆ, ಕೆಲವರು ಯಾಕೆ ಮನಸ್ಸಿಗೆ ಹೋಗ್ತಾರೆ? ಹೀಗೆ ಕಾಣ್ತಾ ಇದಲ್ಲ, ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾಗಿತ್ತು ಹಾಗೆಂದ್ರೆ ಅದಕ್ಕೆ ಬಿದರ ಅವರು ಹೇಳ್ತಾ ಇದ್ದಾರೆ, ದುರಾಪ ಅಲ್ಪ ತಪಸಃ ಸೇವಾ ವೈಕುಂಠ ಭಸ್ಮಸು. ನೀವೆಂಥವರು ಅಂದ್ರೆ ವೈಕುಂಠ ಲೋಕ ಮಾರ್ಗಭೂತೇಶು ಮಹತ್ಸು. ವೈಕುಂಠದ ಮಾರ್ಗದಲ್ಲಿ ಇರುವವರು, ನೀವು ಮೋಕ್ಷ ಮಾರ್ಗದಲ್ಲಿ ಇರುವವರು, ಅಂತಹ ಮಹನೀಯರು. ಯತ್ರ ಯೇಷು ಜನನಂ ಜನನಾದಿ ರೂಪ ಸಂಸಾರಂ ಅರ್ಧಯತಿ ಜನಾರ್ದನ. ಪರಮಾತ್ಮ ಜನಾರ್ದನ. ಯಾಕೆ? ಜನನಂ ಅರ್ಧಯತಿ, ನಮ್ಮ ಹುಟ್ಟನ್ನು ನಾಶ ಮಾಡುತ್ತಾನೆ. ಅದು ಅವನಿಗೆ ಇರುವ ಸಾಮರ್ಥ್ಯ. ಅದು ದೇವರು ಯಾರಿಗೂ ಕೊಟ್ಟಿಲ್ಲ. ಅದು ಪರಮಾತ್ಮನ ಅನುಗ್ರಹದಿಂದ ಲಕ್ಷ್ಮಿಗೂ ವಾಯುದೇವರಿಗೂ ಗುರುಗಳಿಗೂ ಸಾಮರ್ಥ್ಯ ಬರುತ್ತದೆ. ಅದರಿಂದ ದೇವರಿಗೆ ಜನಾರ್ದನ ಅಂತ ಹೆಸರು. ತಥಾಚ ಪೂರ್ವಾರ್ಜಿತ ಪುಣ್ಯ ಸಂಪನ್ನೈಃ ಕೈಶ್ಚಿದೇವ ದೃಶಾಭ್ಯ ವೈ. ಮೋಕ್ಷ ಮಾರ್ಗದಲ್ಲಿ ಪರಮಾತ್ಮಗೂ ಚಿಂತನೆ ಮಾಡತಕ್ಕ ನಿಮ್ಮವರ ಸೇವೆ ಅದು ಎಲ್ಲರೂ ಸಿಗೋದಿಲ್ಲ. ಒಂದು ಗೀತೆಯಲ್ಲೂ ಬರುತ್ತದೆ ನೋಡಿ, ದೊರೆಯ ದಿವಸ ಸೇವಾ ಹಾಗೆ. ಎಲ್ಲರಿಗೂ ರಾಯರ ಸೇವೆ ಗುರುಗಳ ಸಿಗೋದಿಲ್ಲ ನೋಡಿ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮೈತ್ರೇಯರಂಥವರ ಅಕ್ಷಜ್ಞಾನಿಗಳವರು ಸೇವೆ ಸಿಗಬೇಕು ಅಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗತಕ್ಕ, ಅದರಿಂದ ಎಲ್ಲರಿಗೂ ಸಿಗತಕ್ಕ ಹಾಗೆ. ಇದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಆಚಾರ್ಯ ಇದಕ್ಕೆ ಒಂದು ಪ್ರಶ್ನೆಯನ್ನು ಮಾಡ್ಕೋತಾರೆ ನೋಡಿ. ನಿನ್ನೆ ಕೇಳಿದೆಯಾ? ನನ್ಗಾದ್ರೆ ಕಟ್ ಆಗ್ತಾ ಇದ್ದದ, ಮತ್ತೆ ಎಲ್ಲರಿಗೂ ಹೆಂಗಿದ್ದದ ಗೊತ್ತಿಲ್ಲ. ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ. ಈಗ ಸ್ವಲ್ಪ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಬ್ಯಾಕ್ ನಿಂದೆ ಹಾಕ್ತಾ ಇದ್ರ. ಅದೇ ನಿನ್ನೆ ಒಂದು ಪ್ರಶ್ನೆ ನೋಡಿ, ಇದರ ತತ್ವನಿಶ್ಚಯ ಅಂತ ಉಭಯತರ ಮನೋಧಾವತಿ, ದೇವಿಗೆ ಜಡದೇಹಿ ಇರೋ ಇಲ್ಲ ಅಂತ ಮನಸ್ಸು ಚಲಪಡು. ಅಂತರಿತಃ ಅಸ್ಮಿ, ನಾನು ಸಂಶಯ ಉಳ್ಳವನಂತೆ ಮಧ್ಯದಲ್ಲಿ ಕುಳಿತಿದ್ದೇನೆ ಮುಂದೆ ಹೇಳ್ತಾರೆ. ಬ್ರೂಹಿಮೆ ಅಜ್ಞ, ಅಜ್ಞನಾದ ನನಗೆ ಹೇಳಿ ಉಪದೇಶ ಮಾಡಿ, ಹೀಗೆಂತೆಲ್ಲ ಮಾತುಗಳು ಬರುತ್ತವೆ. ನಾವು ನೋಡ್ತಾ ಇದ್ದೀವಿ. ಹಿಂದೇನೂ ಬಂದಿದೆ, ಇನ್ನು ಮುಂದೇನು ಕೆಲವು ಆ ಥರ ಬರ್ಲಿಕ್ಕಿದೆ. ಅಂದ್ರೆ ಒಟ್ಟು ವಿದುರ ಅವನಿಗೆ ಸಂಶಯ ವಚನಂ, ಅವನಿಗೆ ಸಂಶಯ ಇದ್ದಂತೆ ಹೇಳ್ಕೊತಾ ಇದ್ದಾನೆ. ಅವನಿಗೆ ಅಜ್ಞಾನ ವಚನಂ, ಅಜ್ಞಾನ ಇದ್ದಂತೆ ಹೇಳ್ಕೊತಾ ಇದ್ದಾನೆ. ಇದು ಹೇಗೆ? ಇದು ವಿದುರನಿಗೆ ಹೇಳೋದು ಅಂದ್ರೆ ಅದು ಹೇಗೆ ಅದು ಅಂತ ಪ್ರಶ್ನೆ ನೋಡಿ. ಇನ್ನು ಇದೇ ಬಂದಿತ್ತು. ಅದಕ್ಕೆ ಆಚಾರ್ಯರು ನೋಡಿ, ಆಚಾರ್ಯರು ಬಿಟ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದೇ ಕಷ್ಟ ಇದೆ ನೋಡಿ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಸತ್ಯ ವಚನೇನ ದೋಷ ಸ್ಮರಣಾತ್. ವಿದುರ ಸುಳ್ಳಾಡಿದನ, ತನಗೆ ಅಜ್ಞಾನ ಇದೆ, ಸಂಶಯ ಇದೆ ಅಂತ ವಿದುರ ಸುಳ್ಳಾಡಿದನ. ಸುಳ್ಳಾಡಿದರೆ ಅವನಿಗೆ ಇನ್ನೂ ಪಾಪ ಬರ್ತಾ ಇತ್ತು. ಯಾಕೆಂದ್ರೆ ಸುಳ್ಳಾಡಿದು ಒಂದು ಪಾಪ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ವ್ಯಾಸಸ್ಮೃತೇ ಅಂತ, ವ್ಯಾಸಸ್ಮೃತಿ ಅಂತ ಒಂದು ಗ್ರಂಥ,
ಅದರಲ್ಲಿ ಬರುವ ಮಾತು. ಆತ್ಮನಸ್ತು ಗುಣಾಭಾವಂ ವದತೋ ನತು ಅಸತ್ಯತಾ ಅಪೃಷ್ಟಸ್ಯ ದಮಾರ್ಥಂ ಚ ಗುಣ ಏವ ಭವತ್ಯಪಿ ಇತಿ ವ್ಯಾಸಸ್ಮೃತೇಹೇ. ತನ್ನಲ್ಲಿ ಆತ್ಮನಸ್ತು ಗುಣಾಭಾವಂ ಜ್ಞಾನಾದಿಗಳು ಇಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಕೆಲವರು. ಆದರೆ ನತು ಅಸತ್ಯತ, ಅದು ಸುಳ್ಳು ಅಂತ ಆಗೋದಿಲ್ಲ. ಯಾಕೆ? ಅಪೃಷ್ಟಸ್ಯ ದಮಾರ್ಥಂ, ಅಕಸ್ಮಾತ್ ವಿದುರ ಪ್ರಶ್ನೆ ಮಾಡದೇ ಹೋದರೆ ಮೈತ್ರೇಯರು ಈ ವಿಚಾರವನ್ನೆಲ್ಲ ಈ ಮೈತ್ರೇಯರ ವಿಚಾರ ಮುಂದಿನ 4ನೇ ಸರ್ಗ ತನಕ ಇದೆ. ಈ ಖಂಡ, ಈ ಕಪಿಲ ಗೀತೆ ಎಲ್ಲ ಮೈತ್ರೇಯರೇ ಹೇಳುವ ವಿಚಾರ ಇದು. 4ನೇ ಸ್ಕಂದದಲ್ಲೂ ಅವ್ರದೇ ವಿಚಾರ. ಅಷ್ಟು ದೀರ್ಘವಾದ ಮಾತುಕತೆ ಇಬ್ಬರ ಮಧ್ಯದಲ್ಲಿ ಆಗಿದೆ, ವಿದುರ ಮೈತ್ರೇಯರು. ಹಾಗಿರುವಾಗ ವಿದುರ ಪ್ರಶ್ನೆ ಮಾಡದೆ ಬರೀ ಮೈತ್ರೇಯರು ಇದನ್ನ ವಿಚಾರವನ್ನು ಹೇಳಲಿಕ್ಕೆ ಆಗ್ತದ? ನೋಡಿ, ಅಪೃಷ್ಟಸ್ಯ ದಮಾರ್ಥಂ, ಅದು ಮೈತ್ರೇಯರಿಗೆ ದೋಷ ಆಗ್ತಾ ಇತ್ತು. ಯಾರಾவது ಕೇಳಿದ್ರೆ ಹೇಳಬೇಕು, ಕೇಳುವವರಿಲ್ಲ ಅಂದ್ರೆ ಸುಮ್ಮನೆ ಬನ್ನಿ 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 ನಾನು ಹೇಳ್ತೀನಿ ಅಂತ ಹೇಳಬಾರ್ದು. ಅಪೃಷ್ಟಸ್ಯ, ಅದು ಅವರಿಗೆ ಹೇಳುವವರಿಗೆ ದೋಷ ಆಗ್ತದೆ. ಅದರಿಂದ ವಿದುರ ಈ ಪ್ರಶ್ನೆ ಮೈತ್ರಿಗೆ ಪ್ರಶ್ನೆ ಸಿಗ್ತಾ ಇಲ್ಲ. ಅಕಸ್ಮಾತ್ ದೋಷ ಅದರಿಂದ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು. ಅದು ವಿದುರ ತಾನು ಹೇಳಿದ ಹೊರತು ಅದರಿಂದ ಅವನಿಗೆ ಸುಳ್ಳು ಅಂತ ಮತ್ತೆ ಆಗುವುದಿಲ್ಲ, ಆಗ್ತದೆ. ಹಾಗೆ ಸ್ಮೃತಿಯಲ್ಲಿ ಇದೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಯತಃ ಉಕ್ತರೂಪಂ ಅಸತ್ಯವಚನಂ ಅಪೃಷ್ಟತ್ವ ಸಮಾರ್ಥಂ ನಾಶಾರ್ಥಂ. ಹೇಳದೆ ಇದರ ಪ್ರಶ್ನೆ ಮಾಡದೆ ಮೈತ್ರೇಯರು ಹೇಳಿದ್ರೆ ಅದು ಅವರಿಗೆ ದೊಡ್ಡ ಕಾರಣ ಆಯಿತು. ಪೃಷ್ಟತ್ವ ಲಾಭಾಯ ಭವತಿ. ಇದರಿಂದ ವಿದುರನಿಗೆ ಒಂದು ಲಾಭ ಇದೆ ನೋಡಿ. ಮೈತ್ರೇಯರ ಮುಖದಿಂದ ಇಂತಹ ವಿಚಾರಗಳನ್ನೆಲ್ಲ ಕೇಳುವ ಒಂದು ಶಬ್ದ ತತ್ಸಾಧ್ಯ ಲೋಕೋಪರ ಲಾಭ ಇದೆ, ಲೋಕಕ್ಕೂ ಲಾಭ ಇದೆ ನೋಡಿ. ವೇದವ್ಯಾಸರು ದಾಖಲೆ ಮಾಡಿದ್ದಾರೆ ಭಾಗವತದಲ್ಲಿ, ಎಲ್ಲ ಕೇಳುವ ಭಾಗ್ಯ. ಇದರ ಪ್ರಶ್ನೆ ಮಾಡದೇ ಹೋಗಿದ್ರೆ ನಮಗೆ ಎಲ್ಲಿಂದ ಸಿಗಬೇಕು ಈ ಭಾಗ? ಎಲ್ಲ ಲೋಕಕ್ಕೂ ಉಪಕಾರ, ತನಗೂ ಉಪಕಾರ, ಲೋಕಕ್ಕೂ ಉಪಕಾರ. ಅದರಿಂದ ನ ಅಸತ್ವಚನಂ ದೋಷಾಪಾದಕಂ. ಅದರಿಂದ ಎಲ್ಲ ಕಡೆ ಸುಳ್ಳು ಅದು ದೋಷಕ್ಕೆ ಕಾರಣ ಅಂತ ತಿಳಿಯಿಡಿ. ಕೆಲವು ಕಡೆ ಸುಳ್ಳು ಕೂಡ ಗುಣವೇ ಆಗುತ್ತದೆ. ಅದರಿಂದ ಸಜ್ಜನರಿಗೆ ಹಿತವಾಯಿತು, ಅದು ಒಳ್ಳೆಯದೇ, ಅದು ಸುಳ್ಳು ಅಂತ ಹೇಳಿಕ್ ಬರೋದಿಲ್ಲ, ದೋಷ ಆಗೋದಿಲ್ಲ ಅಂತ ನಿರ್ಣಯ ಇದೆ. ಕೇವಲಂ ಏವಂ ವಚನಂ ಮುಕ್ತ ರೀತ್ಯ ದೋಷ ಅನಾಪಾದಕಂ ಪ್ರತಿ ತಸ್ಯ ಗುಣಾಪಾದನೆ. ಅದು ದೋಷ ಅಂತ ತಿಳಿಬೇಡಿ, ಇದು ಗುಣವೆಂತ ಹೇಳ್ತಾರೆ ನೋಡಿ, ಅದನ್ನು ಹೇಳ್ತಾ ಇದ್ದಾರೆ. ಗುಣ ಇವ ಸಸ್ಯ, ನನಗೆ ಗುಣವೇ ಆಯ್ತಿದ್ದು ಹಾಗೆ ಅಂತ. ಯಾಕೆ, ಏನ್ ಗುಣ ಆಯ್ತು ಹಾಗೆಂದ್ರೆ ಪ್ರಾಪ್ತ ಜ್ಞಾನ ಧಾರ್ಢ್ಯ ವಿಶೇಷ ಜ್ಞಾನ ಲಾಭಾದಿ ರೂಪ ಗುಣ ಇವ. ಧಾರ್ಢ್ಯ ವಿಶೇಷ ಜ್ಞಾನ ವಿದುರನಿಗೆ ಮೊದಲಿಗೆ ಇದೆ, ಅದು ದೃಢ ಹಾಗೆ. ನಾನು ಸರಿನೋ ತಪ್ಪೋ ಹಾಗೆ ಇಂಥೆಲ್ಲ ಮಾಡಿ ದೊಡ್ಡವರಲ್ಲಿ ತಿಳ್ಕೊಂಡಾಗ ಏನಾಗ್ತದೆ, ಆ ಜ್ಞಾನ ದೃಢವೇ ಆಗ್ತದೆ. ಅದು ವಿದುರನಿಗೆ ಇದೆ, ಉಪಕಾರ ಆಯ್ತು. ಹಾಗೆ ವಿಶೇಷ ಜ್ಞಾನಾಯ ಸ್ಥಾಪನಾಯ ಚ. ಗೊತ್ತಿದ್ರೂ ಕೂಡ ವಿಶೇಷ ಅರ್ಥ ಜ್ಞಾನ, ವಿಶೇಷವಾದ ಜ್ಞಾನವನ್ನು ಪಡೆಯಬೇಕು. ಜಗತ್ತಿನಲ್ಲಿ ಆ ವಿಷಯವನ್ನ ಸ್ಥಾಪನೆ ಮಾಡಬೇಕೆ. ಜ್ಞಾನಿಗಳು ಪ್ರಶ್ನೆ ಮಾಡ್ತಾರೆ, 10 ಜನ ಪ್ರಶ್ನೆ ಮಾಡ್ತಾರೆ, ಅದು ಸುಳ್ಳು ಅಂತ ತಿಳಿಯಬಾರದು, ವ್ಯರ್ಥ ತಿಳಿಯಬಾರದು. ಅದು ಅವರಿಗೂ ದೃಢತೆ ಆಗ್ತದೆ, ಲೋಕಕ್ಕೂ ಉಪಕಾರ ಆಗ್ತದೆ. ಹಾಗೆ ಉಪನಿಷತ್ತಿನಲ್ಲಿ ಬರುತ್ತದೆ. ಬ್ರಹ್ಮದೇವರು ರುದ್ರದೇವರು ಪ್ರಶ್ನೆ ಮಾಡ್ತಾರೆ, ಕೇನೇಷಿತಂ ಪತತಿ ಪ್ರೇಷಂ ಮನಃ. ಬ್ರಹ್ಮದೇವರಿಗೆ ಮನಸ್ಸನ್ನ ನಿಯಮನ ಮಾಡುವವರು ಯಾರು ನೋಡಿ. ಪ್ರಶ್ನೆ ಮಾಡುವವರು ಯಾರು? ಪ್ರಶ್ನೆ ರುದ್ರದೇವರಿಗೆ ಗೊತ್ತಿಲ್ಲವಾ? ಆದರೂ ಬಂದಾಗ ಈ ತರ ಪ್ರಶ್ನೆ ಮಾಡಿ ತಾವು ತಿಳಿದನ್ನ ಅಂತ ಅಲ್ಲಿ ನಿರ್ಣಯ ಹೇಳ್ತಾರೆ. ನಿರ್ಣಯ ಇಟ್ಕೋಬೇಕು ಅಂತ ವ್ಯಾಸ ಸ್ಮೃತಿಯನ್ನ
अपृष्टत्व अपृष्टतम समुच्चयार्थः विदुरस्य ज्ञानमस्ति इति कुतः ಅಲ್ಲ ವಿದುರನಿಗೆ ಜ್ಞಾನ ಇದೆ ಅಂತ ಯಾಕೆ ಒಪ್ಕೋಬೇಕು ಹಾಗೆಂದ್ರೆ ವಿದ್ಯಮಾನಾದಿ ಅನುಭವಂ ಯಥಾ ಅತಿ ವಿದುರಃ ಇದೆ ಅವರಿಗೆಲ್ಲವೂ ಇದೆ ಆದರೂ ಕೂಡ ಅನ್ಯಥಾ ವದತಿ ಬೇರೆ ರೀತಿಯಾಗಿ ಹೇಳ್ತಾರೆ ಅದರಿಂದ ಅವರಿಗೆ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಹಾಗೆ ಅಂತ ಒಟ್ಟು ಅಭಿಪ್ರಾಯ ನಾನು ವಿದುರೋಪಿ ಅಜ್ಞಾತ್ವೇವ ಪರಿಚಯನಸ್ಯ ಅಲ್ಲ ನೀವು ಯಾಕೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ ವಿದುರನಿಗೆ ಗೊತ್ತಿಲ್ಲಂತಾನೆ ಹೇಳ ಗೊತ್ತಿಲ್ಲ ಗೊತ್ತಿದ್ದದನ್ನೇ ವಿದುರ ಪ್ರಶ್ನೆ ಮಾಡಿದ ಅಂತ ಯಾಕೆ ಅರ್ಥ ಮಾಡಬಾರದು ಹಾಗಿದ್ರೆ ವಿದುರನಿಗೆ ಗೊತ್ತ ಅಂತ ಹೇಳಬೇಡಿ ಯಾಕೆ ಸ್ಕಂದ ಪುರಾಣದಲ್ಲಿ ವೇದವ್ಯಾಸ ಕೊಟ್ಟಿದ್ದಾರೆ ಏನೊಂದ ದ್ರೋಣ ದ್ರೋಣಿ ಕೃಪಾ ಭೀಷ್ಮ ವಿದುರ ಸಂಜಯೌ ಏ ಚಾನ್ಯೇ ಸಮ್ಯಕ್ ಆರೋಕ್ಷಿಣಃ ಇತಿ ಸ್ಕಾಂದೇ ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ದ್ರೌಣಿ ಆಚಾರ್ಯರು ಕೃಪಾಚಾರ್ಯರು ಪಾರ್ಥ ಪಾಂಡವರು ಭೀಷ್ಮರು ವಿದುರ ಸಂಜಯ ದೇವಾಂಶ ಇನ್ನು ಯಾರ್ಯಾರಿದ್ದೋ ಕುರುವಂಶದಲ್ಲಿ ತತ್ರ ಅಂದ್ರೆ ಕುರುವಂಶ ಅಂತ ಬರ್ತಾರೆ ಕುರುವಂಶದಲ್ಲಿ ಯಾರ್ಯಾರು ಹುಟ್ಟಿದಾರಲ್ಲ ಅವರೆಲ್ಲ ಯಾರು ದೇವಾಂಶ ದೇವತೆಗಳ ಅಂಶ ಸಾಮಾನ್ಯ ರಾಜರು ಅಂತ ತಿಳಿಬೇಡಿ ಅಂತಾರೆ ದೇವತೆಗಳೇ ರೂಪದಿಂದ ಬಂದಿದ್ದಾರೆ ಸಮ್ಯಕ್ ತತ್ವ ಆರೋಕ್ಷ ಹಾಗೆ ತತ್ವಗಳನ್ನು ಅಪರೋಕ್ಷ ಸಾಕ್ಷಾತ್ಕಾರ ಮಾಡಿಕೊಂಡು ಬರುವಂತ ವಿದುರಣೆ ಅಲ್ಲಿ ವಿದುರಣೆ ಸಂಜಯವು ಹಾಗೆ ಅದರಿಂದ ಏನಾಗಿದ್ದಾನೆ ಜ್ಞಾನಿಯೇ ಅಂತ ಪ್ರಮಾಣ ಹೇಳ್ತಾ ಇದೆ ಸ್ಕಂದ ಪುರಾಣದ ಮಾತೇ ಅದರಿಂದ ಗೊತ್ತಿದೆ ಗೊತ್ತಿದ್ರು ಮೈತ್ರೇಯನ ಯಾಕೆ ಪ್ರಶ್ನೆ ಸುಳ್ಳು ಯಾಕೆ ಹೇಳ್ಬೇಕು ನನಗೆ ಇದೆ ಸಂಶಯ ಅಂತ ಯಾಕೆ ಹೇಳ್ಬೇಕು ಹಾಗೆಂದ್ರೆ ನಾನು ಆ ಉಪದೇಶ ಆಗಬೇಕು ಎನ್ನುವ ಉದ್ದೇಶದಿಂದ ಆಚಾರ್ಯರು ಇಲ್ಲಿ ಮುಂದಿನ ವಿಚಾರ ಮತ್ತೆ ನೋಡೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮ ಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಹರೇ ನಮಃ.